ಚಾರ್ವಿಕ್, ನಾವಿಲ್ಲಿವರೆಗೂ ಎಲ್ಲ ಸ್ವರಚಿಹ್ನೆಗಳನ್ನು ಅಭ್ಯಾಸ ಮಾಡಿದ್ದೀವಿ. ಈಗ ನೀನು ಅದನ್ನು ಎಷ್ಟರ ಮಟ್ಟಿಗೆ ಅರ್ಥಕೊಂಡಿದ್ದೀಯೋ ಅನ್ನೋದನ್ನು ತಿಳ್ಕೊಳಕ್ಕೋಸ್ಕರ ಈ ಒಂದು ಕಿರು ಪರೀಕ್ಷೆ ಪುನರಾವರ್ತನೆ ಮಾಡ್ತಾಯಿದ್ದೀನಿ. ಇವತ್ತು ಔತ್ವದ ಕೆಲವಾರು ಪದಗಳನ್ನು ಕಪ್ಪಲಿಗೆ ಮೇಲೆ ಬರೆದಿದ್ದೀನಿ. ಅವುಗಳನ್ನು ಒಂದೊಂದಾಗಿ ಬಿಡಿಸಿ ಹೇಳಪ್ಪ. ಪುನರಾವರ್ತನೆ ಔತ್ವ ಚಕೌತ್ವ ಸೌಧ ಜಕೌತ್ವ ಜೌ ಗಕಂಬುಗು ಜೌಗು ತಕೌತ್ವ ಗೌ ಡಕುಂಡು ದೌಡು ನಕೌತ್ವ ನೌ ಕಕೆದಕೆ ನೌಕೆ ಚಕೌತ್ವ ಚೌ ಕ ಚೌಕ ನಕೌತ್ವ ಗೌ ರೌಸುರಿ ಗೌರಿ ನಕೌತ್ವ ಮೌ ಕೌಸುಕಿ ಕ ಮೌಕಿಕ ಚಕೌತ್ವ ಸೌ ರಾಫ ಸೌರಭ ತಕೌತ್ವ ಗೌ ರೌಸುಲಿಗ ಗೌಳಿಗ ತಕೌತ್ವ ಕೌ ತಕುಂಬುತು ಕ ಕೌತುಕ ಕೇಯಂ ಚಕ್ರಜ ವೌಸಕತ್ವಿ ಕ ಕೇಯಂ ಚಾರ್ವಿಕ್. ಸೂಪರ್ ಮರೆ. ಔತ್ವದ ಪದಗಳನ್ನು ಭಾಳ ಸುಲಲಿತವಾಗಿ ಹೇಳಿದೀಯಾ, ಸರಾಗವಾಗಿ ಹೇಳಿದೀಯಾ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳಿದೀಯಾ. ನಿನಗೆ ಎಲ್ಲ ಸ್ವರಚಿಹ್ನೆಗಳ ಪರಿಚಯ ಆಗಿದೆ. ಅದಕ್ಕೋಸ್ಕರ ನೀನು ಇಷ್ಟು ಲೀಲಾಜಾಲವಾಗಿ ಹೇಳ್ತಾ ಇದ್ದೀಯ. ಅದಕ್ಕೋಸ್ಕರ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ನಿನಗೆ ಟ್ರಿಬಲ್ ಥ್ಯಾಂಕ್ಸ್ ಕೊಡಬೇಕು. ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣಾರ್ಥಿಗಳು ಹೇಳಪ್ಪ. ಹೋಗಿ ಬರುತ್ತೇನೆ. ಹೋಗಿ ಬರಪ್ಪ. ದೇವ್ರು ಒಳ್ಳೇದು ಮಾಡಲಿ.